ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಳೋದ್ಯಾಕೆ ನಗೋದ್ಯಾಕೆ ಹೇಗಾದರೂ ನೋವನ್ನು ಮರೆಯೋಕೆ ಒಳ್ಳೆ ಜನರು ಭೂಮಿ ಮೇಲೆ ಪ್ರತಿದಿನವೂ ಮುಟ್ಟೋದಿಲ್ಲ ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ ಒಳ್ಳೆಯತನಕ್ಕೆ ಹೋರಾಡೋಣ ವೀರರ ಹೆಸರಿನ. ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ಶಾಂತಿ ಕ್ರಾಂತಿ ರಿಲೀಸ್ ಆಗುತ್ತಾ? ಆಗಬೇಕು ಗುರು, ನಿಜವಾಗ್ಲೂ ಆಗಬೇಕು. ಆವಾಗ ಕಂಡಿರೋ ಕನಸು. ಸೊ ಇವಾಗ ನನಸಾದರೆ ಎಷ್ಟೋ ಕನ್ನಡಿಗರಿಗೆ ಖುಷಿನೂ ಆಗುತ್ತೆ, ಅವ್ರಿಗೂ ಆಗುತ್ತೆ. ಸೊ ರಿಲೀಸ್ ಆಗಬೇಕು ಗುರು. 1991 ಸೆಪ್ಟೆಂಬರ್ 19 4 ಭಾಷೆಯಲ್ಲಿ ತೆರೆ ಕಂಡು ಚಿತ್ರ. ಆವಾಗ ತುಂಬ ನಷ್ಟ ಆಗಿತ್ತಂತೆ. ಸೊ ಸಿನಿಮಾ ಚೆನ್ನಾಗಿ ಹೋಗಿರಲಿಲ್ಲ. ಸೊ ಅದರಿಂದ 10 ಕೋಟಿ ಏನೋ ಲಾಸ್ ಆಗಿತ್ತಂತೆ. ಸೊ ಇವಾಗ ರಿಲೀಸ್ ಆದರೆ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕರೆ, ಸೊ ವಿ ರವಿಚಂದ್ರನ್ ಸರ್ಗೆ ಆವಾಗ ಆಗಿದ್ದ ನೋವು ಇವಾಗ ಆ ನೋವು ಕಳೆದು ಒಂದು ಖುಷಿ ಅಂತ ನೀಡುತ್ತೆ. ಕನ್ನಡಿಗರು ಇದಕ್ಕೆ ಸಪೋರ್ಟ್ ಮಾಡಿ ಈ ಚಿತ್ರನ ಗೆಲ್ಲಿಸ್ತಾರೆ ಅಥವಾ ಅದಕ್ಕೇನೆ ಈ ಚಿತ್ರನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಅವ್ರಿಗೂ ಬಂದಿದೆ ಅಂತ ಅನಿಸುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಟ್ರೆಂಡ್ ಆಗ್ತಾಯಿದೆ, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ. ಸೊ ಸಿನಿಮಾ ವಿಚಾರವಾಗಿ ಮಾತಾಡೋದಾದರೆ, ಇದು ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ 4 ಭಾಷೆಯಲ್ಲಿ. ಕನ್ನಡದ ರವಿಚಂದ್ರನ್ ಸರು, ಈ ತಮಿಳಲ್ಲಿ ರಜನಿಕಾಂತ್ ಸರು ಮತ್ತು ತೆಲುಗಲ್ಲಿ ನಾಗಾರ್ಜುನ ಅವರು ಮಾಡಿದ್ದಾರೆ. ಸೊ ಹೀರೋಗಳು ಚೇಂಜು ಮತ್ತು ಈ ಹೀರೋಯಿನ್ಗಳು ಸೇಮ್ ಇದ್ದಾರೆ. ಸೊ ಅದೇ ಈ ಕನ್ನಡದಲ್ಲಿ ರಮೇಶ್ ಮಾಡಿರೋವ್ರ ಪಾತ್ರನ ತೆಲುಗು ತಮಿಳಲ್ಲಿ ರವಿಚಂದ್ರನ್ ಸರ್ ಮಾಡಿದ್ದಾರೆ. ಸೊ ಇದರಲ್ಲಿ ಮೇನ್ ವಿಚಾರ ಏನು ತಿಳ್ಕೊಬೋದು ಅಂದರೆ, ಓಪನಿಂಗ್ ಸೀನಲ್ಲಿ ಸೊ ಅಷ್ಟು ಮಕ್ಕಳನ್ನ ಇಟ್ಕೊಂಡು ಇವರು ರವಿಚಂದ್ರನ್ ಸರು ವಿ ರವಿಚಂದ್ರನ್ ಅಂತ ಮಕ್ಕಳು ಫುಲ್ಲು ಅದರಲ್ಲೇ ಡಿಸೈನ್ ಮಾಡಿಬಿಟ್ಟು ಇವರು ಮೇಲಿಂದ ಶಾರ್ಟ್ ಇಟ್ಬಿಟ್ಟು ನೋಡಿದ್ದಾರೆ. ಸೊ ಯಾವ ಥರ ವಿ ರವಿಚಂದ್ರನ್ನು ಮತ್ತು ಈಶ್ವರಿ ಪ್ರೊಡಕ್ಷನ್ನು. ಸೊ ಅದೇ ನಾವು ಈಗ ಸುಮ್ಮನೆ ಅವರು ನೇಮ್ ಬೋರ್ಡ್ನ ಬರೆಯೋದೇ ಆಗಲಿ ಈ ಥರ ಮಾಡಿಲ್ಲ. ಇಷ್ಟು ಜನ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಸೊ ಈ ಥರ ಮಾಡ್ಬೋದು, ಈ ಥರನೂ ಹೆಸ್ರುಗಳ್ನ ಈ ಥರ ಮಾಡ್ಬೋದು ಅಂತ ಕಲ್ಪನೆ ಅವ್ರಿಗೆ ಬಂದು ಜನಗಳಿಗೆ ತೋರಿಸೋ ಪ್ರಯತ್ನನ ಅವ್ರು ಮಾಡಿದ್ದಾರೆ. ಸೊ ಇದ್ರಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಕ್ಯಾಮ್ರಾ ವರ್ಕು ಮಧುಸೂದನ್ ಸರು ಅವಾಗಿನ ಕಾಲಕ್ಕೆ ಸಖತ್ತಾಗಿ ಮಾಡಿ ತೋರಿಸಿದ್ದಾರೆ. ಸೊ ಇದರ ಸಾಂಗಿನ ವಿಚಾರಕ್ಕೆ ಬಂದರೆ, ನಾದಬ್ರಹ್ಮ ಹಂಸಲೇಖರ್ ಅವರು ಇದರಲ್ಲಿ ಒಳ್ಳೊಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಮಾತ್ರ ಸೂಪರ್ ಸಾಂಗ್, ಹೈಲೈಟ್ ಅದೇ. ಇದರಲ್ಲಿ ಈ ಸಿನಿಮಾದಲ್ಲಿ ಏನು ಅರ್ಥ ಮಾಡ್ಕೋಬೋದಂದರೆ, ಒಬ್ಬ ಒಳ್ಳೆಯವನ ಥರ ಕೆಟ್ಟವನ ಥರ ಇರೋ ಒಳ್ಳೆಯವನ್ನ ಮಕ್ಕಳನ್ನ ಹೊರಗಿನ ಪ್ರಪಂಚದ ಒಳ್ಳೆ ಥರ ಕಾಣಿಸ್ತಿರ್ತಾನೆ. ಅಷ್ಟು ಮಕ್ಕಳನ್ನ ಇಟ್ಕೊಂಬಿಟ್ಟು ಒಂದು ದಂಧೆನ ಮಾಡ್ತಾ ಇರ್ತಾನೆ. ಸೊ ಅದು ತಪ್ಪು, ಇವನು ಮಾಡ್ತಿರೋ ತಪ್ಪು ಅಂತ ಹೇಳಿ ಇನ್ಸ್ಪೆಕ್ಟ್ರು ಅವ್ರನ್ನ ಕಂಡಿಡಿದು ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸೋದಲ್ಲಿ ಅವನು ಸ್ಟಾರ್ಟಿಂಗು ಅವ್ರ ಕೆಲಸನೇ ಕಳ್ಕೊಳ್ಬೇಕಾಗುತ್ತೆ. ಆಮೇಲೆ ಅವರು ಇಲ್ಲ ಸರಿ ಇಲ್ಲ ಈ ಥರ ಹೋದರೆ ಆಗಲ್ಲ ಅಂತೇಳಿ ಮಕ್ಕಳೇ ಅವರಿಗೆ ಸಪೋರ್ಟಾಗಿ ನಿಲ್ತಾರೆ. ಸೊ ಅವರಿಂದ ಮತ್ತು ಇವರಿಂದ ಮತ್ತು ಓವರಾಲು ಕ್ಲೈಮ್ಯಾಕ್ಸಲ್ಲಿ ಅವ್ನು ಸಾಯಿಸ್ಬಿಟ್ಟು ಇವನು ಮಕ್ಕಳಿಗೆಲ್ಲ ಆಶ್ರಮದಿಂದ ವಿದಾಯ ಸಲ್ಲಿಸ್ತಾನೆ. ಸೊ ಇದು
ಒಳ್ಳೆ ಚಿತ್ರ. ನಾವು ಚಿಕ್ಕ ವಯಸ್ಸಿದ್ದಾಗ ನೋಡಿದಾಗ ಈ ಸಿನಿಮಾ ಚೆನ್ನಾಗಿದೆಯಲ್ಲ ಗುರು, ಯಾಕೆ ಸಿನಿಮಾ ಓಡಲಿಲ್ಲ ಎಲ್ಲರೂ ಹೇಳೋರು. ಶಾಂತಿ ಕ್ರಾಂತಿ ಅವಾಗೇನು ಹಿಟ್ಟಾಗಿಲ್ಲ ಕಣೋ, ನಮ್ಮ ಅಪ್ಪಾಜಿನೂ ಹೇಳೋರು, ನಮ್ಮ ಅಮ್ಮ ಹೇಳೋರು ಫಿಲಮ್ ಚೆನ್ನಾಗಿತ್ತು ಕಣೋ, ಅವಾಗ ಓಡಲಿಲ್ಲ ಹಂಗೆ ಹಿಂಗೆ ಅಂತ. ನಾನಿದ್ದು ಯಾಕೆ ಸಿನಿಮಾ ಚೆನ್ನಾಗಿದ್ದು ಓಡಿಲ್ಲ. ಈಗಲೂ ಹೇಳ್ತೀನಿ, ಈಗಲೂ ಮೊಬೈಲ್ ಹಾಕಿ ನೋಡಿದ್ರೆ ಈಗಲೂ ಸಖತ್ತಕ್ಕ ಈ ಸಿನಿಮಾ ನೋಡ್ತಾ ಇದ್ರೆ ಇನ್ನು ನೋಡಬೇಕು ಅನಿಸುತ್ತೆ. ಅಪ್ಡೇಟು ವರ್ಷನ್ನು, ಕ್ಯಾಮ್ರಾ ವರ್ಕೇ ಆಗಲಿ, ಸಾಂಗ್ಸೇ ಆಗಲಿ, ಅಷ್ಟು ಮಕ್ಕಳನ್ನ ಇಟ್ಕೊಂಡು ಶೂಟ್ ಮಾಡೋ ರೀತಿಯೇ ಆಗಲಿ, ಅದು ಮಾತ್ರ ಸೂಪರ್ ಆಗಿದೆ. ನನಗೆ ಅದರಲ್ಲಿ ಇಷ್ಟ ಆಗಿರೋದೇನೆಂದರೆ ಓಪನಿಂಗ್ ಸೀನ್, ಆ ಡೈರೆಕ್ಟ್ರು ಕತೆ ಹೇಳೋ ನರೇಷನ್ ಇದೆಯಲ್ಲ, ಅದು ಮಾತ್ರ ಸಖತ್ತಾಗಿದೆ ಮಾತ್ರ. ಅಷ್ಟು ಮಕ್ಕಳನ್ನೆಲ್ಲ ಬಂದು ಇವರು ಕತೆ ಹೇಳು ಅಂತ ಹೇಳಿ ಅವನು ಕತೆ ಹೇಳೋಕ್ಕೆ ಶುರು ಮಾಡಿ ಅದರಲ್ಲೇ ಒಂದು ಸಾಂಗ್ ಮಾಡಿದಾರಲ್ಲ, ಅವಾಗ ಸೂಪರ್ ಅದಂತ. ಅದರಲ್ಲಿ ಇನ್ನೊಂದು ಬೆಡ್ ಸೀನ್ ಇದೆ, ಅದೇ ನೀವು ಎಲ್ಲರೂ ನೋಡಿರ್ತೀರ. ಅಷ್ಟು ಬೆಡ್ಗಿರೋ ಥರ ಇರೋ ಕೇಕ್ನೇ ರೆಡಿ ಮಾಡಿಬಿಟ್ಟು ರವಿಚಂದ್ ಸರು ಆ ಜೂಲಿ ಚಾವಲನ್ನ ಅದ್ರ ಮೇಲೆ ಬೀಳಿಸ್ತಾರೆ. ಸೊ ಈಗ ಕನ್ನಡದಲ್ಲಿ ಏನೋ ಒಂದು ಸೀನ್ ಬೀಳಿಸ್ತಾರೆ, ತೆಲುಗಲ್ಲಿ ಇನ್ನೊಂದು, ತಮಿಳಲ್ಲಿ ಇನ್ನೊಂದು. ಸೊ ಎಷ್ಟು ಖರ್ಚು ಮಾಡಿರ್ಬೋದು, ಇದರಲ್ಲಿ ಎಷ್ಟು ಖರ್ಚು ಮಾಡಿರೋದಂತ ಅವರೇ ಹೇಳೋಕ್ಕಿಂತ ಆ ಸಿನಿಮಾ ಮೇಕಿಂಗಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಖರ್ಚಾಗಿದೆ ಈ ಸಿನಿಮಾಗೆ ಅಂತ. ಸೊ ಓವರಾಲ್ ಈ ಸಿನಿಮಾ ರಿಲೀಸ್ ಆದರೆ ಎಷ್ಟೋ ಕನ್ನಡಿಗರು ರವಿಚಂದ್ ಸರ್ಗೆ ಆಶೀರ್ವಾದ ಮಾಡ್ತಾರೆ. ಸೊ ಅವರು ಕಳೆದ ಒಂದು ಹಳೆ ನೆನಪನ್ನ ಇವಾಗ ನೆನಪು ಮಾಡಿಕೊಂಡು ರಿಲೀಸ್ ಆದರೆ ಎಲ್ಲರಿಗೂ ಒಳ್ಳೆಯದೇ. ನೋಡೋ ಜನಗಳಿಗೆ ಆ ಮನಸ್ಸಲ್ಲಿರೋ ಮಾಡಿರೋ ಸಿನಿಮಾ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಈ ರವಿಚಂದ್ ಸರ್ಗೆ ಒಳ್ಳೆ ಇದಾಗುತ್ತೆ. ಸೊ ಎರಡೂ ಅವರೇ ಆಗಿರೋದ್ರಿಂದ ಸೊ ಅವ್ರಿಗೆ ಒಂಥರ ಕುಸ್ತು ಬಿದ್ದಿರೋವನಿಗೆ ಮೇಲೆತ್ತಿ ನಿಲ್ಲಿಸಿದಾಗ ಅವ್ನಿಗೆ ಎಷ್ಟು ಖುಷಿಯಾಗುತ್ತೋ, ಸೊ ಆ ಥರ ಖುಷಿಯಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು, ಸೊ ಕನ್ನಡಿಗರು ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಎಲ್ಲರ ಆಸೆಯ. ಈಗ ಸೋಷಿಯಲ್ ಮೀಡ್ಯಾದಲ್ಲೂ ತುಂಬ ಅದೇ ಟ್ರೆಂಡ್ ಆಗ್ತಾಯಿದೆ. ಮೊನ್ನೆ ಪ್ರೆಸ್ ಮೀಟಲ್ಲಿ ಮನೋರಂಜನ್ ರವಿಚಂದ್ರನ್ ಕೇಳಿದಾಗ ಅವರು ಅದೇ ಹೇಳಿದ್ದು, ಒಂದು 10-15 ದಿನ ವೆಯ್ಟ್ ಮಾಡಿ ನಾನು ಅಪ್ಡೇಟ್ ಮಾಡ್ತೀನಿ, ನಾನು ನಮ್ಮ ತಂದೆ ಜೊತೆ ಮಾತಾಡ್ತಾ ಇದ್ದೀನಿ, ಸೊ ಇನ್ನೊಂದು 15 ಡೇಸ್ 10 ಡೇಸ್ ಒಳಗೆ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಪ್ಫುಲಿ ನಿಜ ಆಗಲಿ, ಸಿನಿಮಾ ಬರಲಿ ಅನ್ನೋದೇ ನಮ್ಮ ಆಶಯ. ಸೊ ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ, ಕನ್ನಡದಲ್ಲಿ ಸಿನಿಮಾ ಗೆಲ್ಲಿಸ್ಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ರಿವ್ಯೂ ಇದಾಗಿತ್ತು. ಸೊ ಇದರಲ್ಲಿನ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಿಳಿಸಿ, ಕಮೆಂಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.